ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಹಾರ ಬುತ್ತಿ. ನಿನ್ನೆ ನಮ್ಮ ಮನೆಗೆ ಸ್ವಲ್ಪ ಜನ ನೆಂಟರು ಬಂದಿದ್ದರು ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ರೈಸ್ ಮಾಡಿದ್ವಿ. ಮೀನಾ ರೈಸ್ ಮಿಕ್ಕಿದೆ. ಇವಾಗ ಅದರಿಂದ ಏನು ಮಾಡಬೇಕಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಈ ಅನ್ನನ ನಾವು ಏನು ಮಾಡಬೇಕಂದ್ರೆ ರುಬ್ಕೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಈ ಅನ್ನನ ಇವಾಗ ರುಬ್ಕೊಂಬಿಟ್ಟು ಬರೋಣ ಬನ್ನಿ. ಇವಾಗ ಇದಕ್ಕೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕಬೇಕು. ಇದನ್ನು ನೀಟಿಗೆ ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಮಿಕ್ಸ್ ಮಾಡಿ ಇದನ್ನು 5 ನಿಮಿಷ ಎಲ್ಲ ಇಕ್ಕಬೇಕು. ಇದನ್ನು ಮಿಕ್ಸ್ ಮಾಡಿ ಇಕ್ಕಿದಾದ್ಮೇಲೆ ಏನೇನು ಬೇಕಂತ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ಅದನ್ನು. ಅದೇ ಆವಾಗಲೇ ನಾವು ರೈಸ್ನ ಇದನ್ನ ರುಬ್ಬಿಕೊಂಡ್ಬಿಟ್ಟಿದ್ವಲ್ಲ, ಮೈದಾ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು. ಅದು ಇವಾಗ 5 ನಿಮಿಷ ಆಗಿದೆ. ಇವಾಗ ಅದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಮನೇಲೇ ಕುಟ್ಟಬೇಕು, ಪೇಸ್ಟ್ನ ಹಾಕಬೇಡಿ. ಮತ್ತು ಇದು ಒಣಮೆಣ್ಸಿನ್ಕಾಯಿ, ಅದಾದಮೇಲೆ ಕೊಬ್ಬರಿ, ಕರಿಬೇವು, ಕಡಲೆಬೇಳೆ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೀಟಿಗೆ ಮಿಕ್ಸ್ ಮಾಡಬೇಕು. ನೋಡಿರಿ, ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ರಿ. ಇದು ನಮ್ಮ ಅಜ್ಜಿ ಒಂದು ಸತಿ ಮಾಡಿದ್ರು, ತುಂಬ ಸಖತ್ತಾಗಿತ್ತು. ಅದಕ್ಕೆ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ. ಮಳೆ ಟೈಮಲ್ಲಿ, ಚಳಿಗಾಲ ಎಲ್ಲ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದ್ರ ಜೊತೆ ಕಾಫಿ ಇದನ್ನು ತಿಂದರೆ ಹೆಂಗೆ ಮಜಾ ಇರುತ್ತಂದರೆ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ನಾನು ಬಿಡ್ತಾಯಿದ್ದೀನಿ. ಸ್ಪೂನಿಂದ ಬಿಡ್ತಿದ್ದೀನಿ, ಯಾಕಂದರೆ ಕೈಯಿಂದ ಅಂದರೆ ಕೈಗೆಲ್ಲ ಅಂಟ್ಕೊಳ್ಳೋದು, ಕೈ ತೊಳೆಯೋದು ಎಲ್ಲ ತುಂಬ ಜಂಜಾಟ ಅದು. ಅದಕ್ಕೋಸ್ಕರ ನಾನು ಸ್ಪೂನಿಂದನೇ ಬಿಡ್ತಿದ್ದೀನಿ. ಯಾವ ಥರ ಇದಾಗಿ ಕರ್ತಿದ್ದೀವಿ ಅಂತ. ನಿಮಗೆ ಏನಾದರೂ ಇಟ್ಟು ತೆಳುವಾಗಿ ಬಂದಿದ್ದರೂ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಗಟ್ಟಿ ಮಾಡ್ಕೋಬೋದು. ನೋಡಿ, ಕೈಯಿಂದನೂ ಒಂದು ಸತಿ ನಾನು ಬಿಟ್ಬಿಟ್ಟು ತೋರಿಸ್ತಿದ್ದೀನಿ, ಯಾಕಂದರೆ ಒಬ್ಬೊಬ್ರಿಗೆ ಡೌಟ್ಸ್ ಇರುತ್ತೆ, ಹಿಟ್ಟು ತೆಳುವಿದೆಯೋ ಅದಕ್ಕೆ ಸ್ಪೂನಿಂದ ಬಿಡ್ತಿದ್ದಾರೇನೋ ಅಂತ. ಹಂಗೇನಿಲ್ಲ. ನಿಮ್ಗೆ ಹಿಟ್ಟು ಅಷ್ಟೊಂದು ತೆಳುವಾದರೂ ಕೂಡ ನೀವು ಮತ್ತೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದು ಉಳಿದಿರೋ ಅನ್ನದಿಂದ ಮಾಡಿರೋದು. ಕಡಲೆ ಹಿಟ್ಟು ಅಂತೂ ಮಿಕ್ಸ್ ಮಾಡಿಲ್ಲ, ಬರೀ ಮೈದಾ ಹಿಟ್ಟು ಮತ್ತು ಉಳಿದಿರೋ ರೈಸ್ನ ಮಿಕ್ಸ್ ಮಾಡಿ ಇದು ಮಾಡಿದ್ವಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ಮಳೆ ಟೈಮಲ್ಲಿ ಮತ್ತು ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆಲ್ಲ ಮಾಡ್ಕೋಬೋದು ಇದನ್ನು. ಇದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನಮಸ್ತೆ.